ನಮಸ್ಕಾರ ಎಲ್ರಿಗೂ. ಸರ್ವ್ ಲೈಫ್ ವಿತ್ ಲಿಟಲ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಲ್ಟಿಗ್ರೇನ್ ಹಿಟ್ಟು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಜನರಲ್ ಆಗಿ ವೀಟ್ ಫ್ಲೋರ್ ಒಂದೇನೆ ಯೂಸ್ ಮಾಡಲ್ಲ, ಮನೆಯಲ್ಲಿ ಮಲ್ಟಿಗ್ರೇನ್ ಹಿಟ್ಟೇನೆ ಮಾಡೋಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ. ಯಾಕಂದರೆ ಚಪಾತಿ ಒಂದೇನೆ ಮಕ್ಕಳಿಗೆ ತಿಂದು ಅದು ಬೋರ್ ಆಗುತ್ತೆ, ಬರೀ ಯಾವಾಗಲೂ ಚಪಾತಿನೇ ಅಂತ. ಮತ್ತು ಅದರಲ್ಲಿ ನಾವು ಬರೀ ಒಂದೇ ಹಿಟ್ಟನ್ನು ಅವ್ರಿಗೆ ಸರ್ವ್ ಮಾಡ್ದಂಗಿರುತ್ತೆ. ಅದೇ ನಾವು ಮಲ್ಟಿಗ್ರೇನ್ ಮಾಡಿಕೊಟ್ಟಾಗ ಬೇರೆ ಬೇರೆ ಕಾಳುಗಳನ್ನು ಅವ್ರಿಗೆ ಕೊಟ್ಟಂಗಿರುತ್ತೆ ಅಂತ ನಾನು ಮಲ್ಟಿಗ್ರೇನ್ ಹಿಟ್ಟು ಯೂಸ್ ಮಾಡಿನೇ ಚಪಾತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವನ್ ಅದೇ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾವು ಕಂಪೇರ್ ಟು ನಾರ್ಮಲ್ ಚಪಾತಿಗೆ ಕಂಪೇರ್ ಮಾಡಿದ್ರೆ ಮಲ್ಟಿಗ್ರೇನ್ ಚಪಾತಿ ಹೆಲ್ದಿ ವೈಸು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಮಲ್ಟಿಗ್ರೇನಿಂದ ಮಾಡಿಬಿಟ್ಟು ಬೇರೆ ಬೇರೆ ಕಾಳುಗಳು ಮತ್ತು ಸ್ವಲ್ಪ ಸಿರಿಧಾನ್ಯನೂ ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ಅದು ತುಂಬ ಹೆಲ್ದಿ ಆಗಿರುತ್ತೆ. ನಾನು ಯಾವ್ಯಾವ ಕಾಳುಗಳು ಯೂಸ್ ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ಮುಂದೆ ನನಗೆ ಹೊಸ ಹೊಸ ವಿಡಿಯೋಸ್ನ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ನಿಮಗೆ ಬೇರೆ ಯಾವುದಾದ್ರೂ ಟಾಪಿಕ್ ಮೇಲೆ ಏನಾದರೂ ವಿಡಿಯೋಸ್ ಬೇಕು ಅಂದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನಾನು ಸ್ಪೆಸಿಫೈ ಆಗಿ ಅದೇ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೋಸ್ಕರ. ಓಕೆ, ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನಾನು 2 kg ಗೋಧಿ ತೊಗೊಂಡಿದ್ದೀನಿ. ಅದರ ಜೊತೆ ಅರ್ಧ kg ರಾಗಿ, ಅರ್ಧ kg ಸಜ್ಜೆ, 250 ಗ್ರಾಮ್ ಕಾರ್ನ್ ಸೀಡ್ಸು, 250 ಗ್ರಾಮ್ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಬಾಕ್ಸ್ ಚಿಕ್ಕದಾಯಿತು, ಅದಕ್ಕೆ ಮತ್ತೆ ದೊಡ್ಡ ಬಾಕ್ಸ್ಗೆ ಹಾಕೊಂಡೆ. ಹಾಗೆ ಅದ್ರ ಜೊತೆ ಸೋಯಾಬೀನ್ ಕಾಳು ಅರ್ಧ kg, ಜೋಳ 250 ಗ್ರಾಮು, ಹಾಗೆ ಹೆಸರು ಬೇಳೆ 250 ಗ್ರಾಮ್, ಮತ್ತು ಲಿಟಲ್ ಮಿಲ್ಲೆಟು 250 ಗ್ರಾಮ್ ಸೇರಿಸ್ಕೊತಾ ಇದ್ದೀನಿ. ಎಲ್ಲಾನು ಬಾಕ್ಸಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾನು ಹಿಟ್ ಮಾಡ್ಸೋಕ್ಕೆ ಅದನ್ನು ಮಿಲ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋನ ನಾನು ಇನ್ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆದರೆ ಅದರಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿಲ್ಲ ಅಂತ ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಹಾಗೆ ಇದನ್ನು ಯೂಸ್ ಮಾಡಿಕೊಂಡು ಚಪಾತಿ ಹೇಗೆ ಮಾಡಬೇಕು ಅನ್ನೋದು ಕೂಡ ನಂದು ಶಾರ್ಟ್ ವಿಡಿಯೋದಲ್ಲಿದೆ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಮಿಲ್ ಮಾಡ್ಕೊಂಡು ಬಂದಮೇಲೆ ಮನೆಯಲ್ಲಿ ಅದನ್ನು ಜರಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಇದರಿಂದ ಹೆಲ್ದಿ ಆಗಿರೋ ಮಲ್ಟಿಗ್ರೇನ್ ಚಪಾತಿ ರೆಡಿ ಆಗುತ್ತೆ. ನಾರ್ಮಲ್ ಚಪಾತಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಸಾಫ್ಟ್ ಬರಲ್ಲ, ಯಾಕಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ರಫ್ ಆಗೇ ಇರುತ್ತೆ. ಆದರೆ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.